ಮತ್ತು ಈ ಅರಸರ ಕೈ ಕೆಳಗಡೆ ಅಧಿಕಾರಿಗಳು, ಮಂತ್ರಿಗಳು ಕೂಡ ಇರ್ತಾರೆ. ಮಂತ್ರಿಗಳು, ಉಪಮಂತ್ರಿಗಳು, ಇಲ್ಲಾಂದರೆ ದೇಶಾಧಿಪತಿಗಳು, ಶತಾಧಿಪತಿಗಳು, ಅಧಿಕಾರಿಗಳು ಹೀಗಿರ್ತಾರೆ ಪ್ರಿಯರೇ. ಇವಾಗ ನೋಡಿ, ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 1ನೇ ವಚನವನ್ನು ನೋಡಿ ಪ್ರಿಯರೇ. ಅರಸನಾದ ಹೇರೋದನ ದಿನಗಳಲ್ಲಿ ಯೂದಾಯದ ಸೀಮೆಯ ಬೆತ್ಲೆಹೆಮ್ ಎಂಬ ಊರಲ್ಲಿ ಅಂದರೆ ಯೂದಾಯಕ್ಕೆ ಅಂದರೆ ಯೆರೂಸಲೇಮ್ ಪಟ್ಟಣದಲ್ಲಿ ಇದ್ದಂಥ ಯೆಹೂದ್ಯರಿದ್ದಾರಲ್ಲ, ಅವರಿಗೆ ಅರಸನ ಯಾರಪ್ಪ ಅಂತ ನೋಡುವಾಗ ಏನ್ರಿ, ಹೇರೋದನು. ಅವರಿಗೆ ಅರಸನು ಹೇರೋದನು. ಈ ಹೇರೋದನ ಕಾಲದಲ್ಲಿ ಚಕ್ರವರ್ತಿ ಯಾರಿದ್ದಾರೆ? ಚಕ್ರವರ್ತಿ ಅಂದರೆ ಪ್ರಪಂಚ ದೇಶವನ್ನು ಆಳುವಂಥವ್ರು. ಇವಾಗ ರೋಮ ಸಾಮ್ರಾಜ್ಯವನ್ನು, ಪ್ರಪಂಚ ದೇಶವನ್ನು ಆಳುವಂಥ ಚಕ್ರವರ್ತಿ ಯಾರಿದ್ದಾರಂತ ನೋಡುವಾಗ ಔಗುಸ್ತನು. ಈ ಔಗುಸ್ತನು ಎಂಬುವಂಥ ಚಕ್ರವರ್ತಿ ಇದ್ದಂಥ ಕಾಲದಲ್ಲಿ, ಯೆರೂಸಲೇಮ್ ಪಟ್ಟಣದ ಮೇಲೆ ಅರಸನು ಹೇರೋದನು ಇದ್ದಂಥ ಕಾಲದಲ್ಲಿ ಯೇಸು ಪ್ರಭು ಜನಿಸಿದ್ದಾರೆ, ಯೇಸು ಪ್ರಭು ಈ ಲೋಕಕ್ಕೆ ಬಂದಿದ್ದಾರೆ ಎನ್ನುವಂಥ ರುಜುಗಳು ಏನ್ರಿ ಅದ್ಭುತವಾಗಿ ಬರೆಯಲ್ಪಟ್ಟಿದೆ ರೀ. ಅದ್ಭುತವಾಗಿ ಇವೆಲ್ಲವನ್ನು ಲೆಕ್ಕ ಮಾಡಿ, ಕಾನ್ಸ್ಟೆಂಟ್ ಎಂಬುವಂಥ ಚಕ್ರವರ್ತಿ ಇದ್ದಾರಲ್ವಾ, ಇವರೆಲ್ಲವನ್ನು ಕೂಡ ಪರಿಶೋಧನೆ ಮಾಡಿ ಲೆಕ್ಕ ಮಾಡಿ, ಅವರ ಕಾಲದಲ್ಲಿ ಕೆಲವರು ಅಧಿಕಾರಿಗಳು, ಹಿರಿಯರು ಎಲ್ಲ ಲೆಕ್ಕ ಮಾಡಿ ಡಿಸೆಂಬರ್ ತಿಂಗಳ ನೇಮಿಸಿದ್ದಾರೆ ಪ್ರೇರೆ. ಅಂದರೆ ಈ ಡಿಸೆಂಬರ್ ತಿಂಗಳಲ್ಲಿ ಯೇಸು ಪ್ರಭು ಜನಿಸಿದ್ದಾರೆ ಈ ಲೋಕದಲ್ಲಿ ಅಂಥೇಳಿ ಅಂದಾಜಾಗಿ ಮಾಡಿದ್ದಾರೆ. ಅಂದರೆ ಖಂಡಿತವಾದಂಥ ದಿನ ಅಲ್ಲ, ಅವತ್ತೇ ಅಂತಲ್ಲ. ಓಕೆ, ಒಂದು ದಿನ, ಒಟ್ಟಿನಲ್ಲಿ ಏನಪ್ಪ ಅಂದರೆ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವಂಥದ್ದು ಪ್ರಾಮುಖ್ಯ. ಇವಾಗ ಯಾವ ದಿನ ಆದರೂ ಪರವಾಗಿಲ್ಲ, ತೊಂದರೆ ಇಲ್ಲ. ಯಾವ ದಿನ ಮಾಡ್ಕೊಳ್ತೀವಿ, ತೊಂದರೆ ಇಲ್ಲ. ಈ ಲೋಕಕ್ಕೆ ಬರುವಂಥದ್ದು ಮುಖ್ಯ, ದಿನ ಮುಖ್ಯ ಅಲ್ಲ. ತುಂಬ ಜನ ದಿನಗಳು ಇಟ್ಕೊಂಡು ಕೂತ್ಕೊಳ್ತಾರೆ. ತುಂಬ ಜನ ಏನಪ್ಪ ಅಂದರೆ 25ನೇ ತಾರೀಕು ಅಂದ್ಕೊಳ್ತಾರೆ. ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರುವಂಥದ್ದು ಪ್ರಾಮುಖ್ಯ ಪ್ರಿಯರ ದೇವರ ಮಕ್ಕಳಿರ. ಯೇಸು ಪ್ರಭು ಈ ಲೋಕಕ್ಕೆ ಬಂದು ದೇವರ ಮಹಾಜ್ಞಾನವನ್ನು ಸಾರುವಂಥದ್ದು ಪ್ರಾಮುಖ್ಯ, ಆತ್ಮಿಕವಾದಂಥ ಜ್ಞಾನವನ್ನು ಸಾರುವಂಥದ್ದು ಪ್ರಾಮುಖ್ಯ, ದೇವರನ್ನು ಪರಿಚಯ ಮಾಡುವಂಥದ್ದು ಪ್ರಾಮುಖ್ಯ, ನಮಗೋಸ್ಕರ ಪ್ರಾಣ ತ್ಯಾಗ ಮಾಡುವಂಥದ್ದು ಪ್ರಾಮುಖ್ಯ, ನಮಗೋಸ್ಕರ ಬಲಿಯಾಗುವಂಥದ್ದು ಪ್ರಾಮುಖ್ಯವಾದದ್ದು. ದಿನಗಳಲ್ಲ ಪ್ರಿಯರೇ, ದಿನಗಳಲ್ಲ, ತಾರೀಕುಗಳಲ್ಲ. ಆದರೆ ಈಗಿನ ಕಾಲದಲ್ಲಿ ನೋಡುವಾಗ ದಿನಗಳಿಗೆ, ತಾರೀಕುಗಳಿಗೆ, ವಾರಗಳಿಗೆ ಪ್ರತ್ಯೇಕವಾದಂಥ ಸ್ಥಾನ ಕೊಡ್ತಾರೆ. ಪ್ರತ್ಯೇಕವಾದಂಥ ಸ್ಥಾನ ಅಂದರೆ ಮೂಢಭಕ್ತರಿದ್ದಾರೆ. ಪ್ರಪಂಚ ದೇಶದಲ್ಲಿ ಮೂಢಭಕ್ತರಿದ್ದಾರೆ, ಅವಿವೇಕಿಗಳಿದ್ದಾರೆ, ಅಜ್ಞಾನಿಗಳಿದ್ದಾರೆ. ದಿನಗಳು, ವಾರಗಳು ಇದು ಪ್ರತ್ಯೇಕವಲ್ಲ. ದಿನಗಳು ಪ್ರತ್ಯೇಕವಲ್ಲ, ವಾರಗಳು ಪ್ರತ್ಯೇಕವಲ್ಲ. ಈ ಲೋಕಕ್ಕೆ ಯೇಸು ಪ್ರಭು ಬರುವಂಥದ್ದು ಪ್ರತ್ಯೇಕವಾದಂಥ ಕಾರ್ಯಕ್ರಮ. ಈ ಲೋಕದಲ್ಲಿ ದೇವರನ್ನು ಕುರಿತು ಪರಿಚಯ ಮಾಡುವಂಥದ್ದು ಪ್ರತ್ಯೇಕವಾದಂಥ ಕಾರ್ಯಕ್ರಮ. ಈ ಲೋಕದಲ್ಲಿ ದೇವರ ಕಾರ್ಯಕ್ರಮಗಳನ್ನು ತೋರಿಸುವಂಥದ್ದು ಪ್ರತ್ಯೇಕವಾದಂಥ ಕಾರ್ಯಕ್ರಮ. ಅದನ್ನು ಬಿಟ್ಟು ಏನು ಪರಿಚಯ ಮಾಡಿದಾರಂತ ನೋಡುವಾಗ ದಿನಗಳಿಗೆ ಪ್ರಾಮುಖ್ಯವಾದಂಥ ಸಮಯ ಕೊಡ್ತಾ ಇದ್ದಾರೆ. ದಿನಗಳು, ವಾರಗಳು ಇಲ್ಲ ಪ್ರಿಯರೇ. ನಾವು ಈ ದಿನ ಆರಾಧನೆ ಮಾಡೋ ತೊಂದರೆ ಇಲ್ಲ, ಇನ್ನೊಂದು ದಿನ ಆರಾಧನೆ ಮಾಡ್ತೀವೋ ತೊಂದರೆ ಇಲ್ಲ, ಹಬ್ಬವನ್ನು ಮಾಡ್ತೀವೋ ತೊಂದರೆ ಇಲ್ಲ. ಈ ಹಬ್ಬದಲ್ಲಿ ದೇವ್ರ ಮಹಿಮೆ ಹೊಂದಬೇಕು, ಪ್ರತಿನಿತ್ಯ ದೇವ್ರ ಮಹಿಮೆ ಹೊಂದಬೇಕು, ಭಾನುವಾರ ದೇವ್ರ ಮಹಿಮೆ ಹೊಂದಬೇಕು, ಶನಿವಾರ ದೇವ್ರ ಮಹಿಮೆ ಹೊಂದಬೇಕು, ಶುಕ್ರವಾರ ದೇವ್ರ ಮಹಿಮೆ ಹೊಂದಬೇಕು, ಬುಧವಾರ ದೇವ್ರ ಮಹಿಮೆ ಹೊಂದಬೇಕು. ಟೋಟಲ್ ಎಲ್ಲ ದಿನಗಳು ದೇವ್ರ ಮಹಿಮೆ ಹೊಂದಬೇಕು. ಎಲ್ಲ ದಿನಗಳು ದೇವ್ರ ಮಹಿಮೆ ಹೊಂದುವಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ನಡಿಬೇಕು. ಎಲ್ಲ ದಿನಗಳು. ಕೆಲವರೇನೋ ವಾರಕ್ಕೊಂದು ಸಾರಿ ಬರೋದಕ್ಕೆ ಇಷ್ಟಪಡಲ್ಲ, ಮತ್ತು ಕೆಲವರು ಏನು ಮಾಡ್ತಾರಂತ ನೋಡುವಾಗ ಹಬ್ಬಕ್ಕೆ ಬರೋದಕ್ಕೆ ಇಷ್ಟಪಡ್ತಾ ಇರ್ತಾರೆ. ಏನ್ರಿ, ಭಾನುವಾರ ಪ್ರಾರ್ಥನೆ ಕೂಟ ನಡೀತಾ ಇರುತ್ತೆ. ಭಾನುವಾರ ಪ್ರಾರ್ಥನೆ ಕೂಟ ಬರೋದಕ್ಕೆ ಇಷ್ಟಪಡ್ತಾ ಇದ್ದಾರೆ ಇಲ್ವಂತ ನೋಡುವಾಗ ಇಷ್ಟನೇ ಪಡಲ್ಲ. ಮತ್ತು ಯಾವಾಗ ಕಾಣಿಸ್ಕೊಳ್ತಾರಂತ ನೋಡುವಾಗ ಹಬ್ಬ ಬರುತ್ತಲ್ಲ, ಕ್ರಿಸ್ಮಸ್ ಹಬ್ಬ ಬರುತ್ತೆ ನೋಡಿ, ಆವಾಗ ಬಿಳಿ ಬಟ್ಟೆಗಳನ್ನು ಹಾಕಿಕೊಂಡು, ಬಿಳಿ ವಸ್ತ್ರಗಳನ್ನು ಧರಿಸಿಕೊಂಡು ದೇವದೂತರಾಗಿ ಕಾಣ್ತಾ ಇರ್ತಾರೆ ಪ್ರಿಯರೇ. ಯಾರ ಹಾಗೆ ಕಾಣ್ತಾರೆ? ದೇವದೂತರ ಹಾಗೆ ಕಾಣ್ತಾರೆ. ಅವತ್ತು ಏನಪ್ಪ, ಇವತ್ತು ಹಬ್ಬ ರೀ, ನಮ್ಮದು ಕ್ರಿಸ್ಮಸ್ ಹಬ್ಬ ರೀ. ಪ್ರತಿನಿತ್ಯ ಅಲ್ಲೆಲ್ಲಿ ಕುಡಿತಾ ಇರ್ತಾನೆ, ಲೋಕದಲ್ಲಿ ತಿರುಗುತ್ತಾ ಇರ್ತಾನೆ, ಭಾನುವಾರ ಪ್ರಾರ್ಥನೆಗೆ ಬರಲ್ಲ, ಇನ್ನು ಮಿಕ್ಕಿದ ದಿನಗಳಲ್ಲಿ ಪ್ರಾರ್ಥನೆ ಕೂಟದಲ್ಲಿ ಅಟೆಂಡ್ ಆಗಲ್ಲ, ದೇವರ ಕಾರ್ಯಕ್ರಮಗಳು ಮಾಡಲ್ಲ. ಯಾವಾಗ ಕಾಣಿಸ್ಕೊಳ್ತಾನಂತ ನೋಡುವಾಗ ಈ ಭಕ್ತನು ವರ್ಷಕ್ಕೆ ಒಂದು ಸಾರಿ ಹಬ್ಬಕ್ಕೆ ಕಾಣಿಸ್ಕೊಳ್ತಾನೆ.
ಇಲ್ಲಾಂದರೆ ಗುಡ್ ಫ್ರೈಡೆಗೆ ಕಾಣಿಸ್ಕೊಳ್ತಾನೆ, ಇಲ್ಲಾಂದರೆ ಈಸ್ಟರ್ ಹಬ್ಬಕ್ಕೆ ಕಾಣಿಸ್ಕೊಳ್ತಾನೆ, ಮತ್ತು ಬೇರೆ ದಿನಗಳು ಕಾಣಿಸ್ಕೊಳ್ಳೋದೇ ಇಲ್ಲ, ಹಬ್ಬ ಹಬ್ಬ ಅಂತಾನೆ. ಇಂಥವ್ರ ಮೂಲಕ ದೇವರು ಸಂತೋಷ ಪಡ್ತಾರಾ? ಇಂಥವ್ರ ಮೂಲಕ ಸಮಾಜದಲ್ಲಿ ಭಕ್ತಿ ವೃದ್ಧಿ ಆಗುತ್ತಾ? ಹೋಗಲಿ, ಅವತ್ತಾದರೂ ಬಂದ ಮೇಲೆ ಏನಾದರೂ ದೇವರ ವಾಕ್ಯವನ್ನು ಕಲ್ತ್ಕೊಂಡಿದ್ದಾನಂತ ನೋಡುವಾಗ ಏನಿಲ್ಲ. ಅಂದರೆ ಹಿರಿಯರು ಹಬ್ಬಗಳನ್ನು ಇಲ್ಲ ವಾರಗಳನ್ನು ನೇಮಿಸಿದ್ದಾರೆ ಅಂದರೆ ಉದ್ದೇಶ ಏನಪ್ಪ ಅಂತ ನೋಡುವಾಗ, ಕನಿಷ್ಠ ಪಕ್ಷದಲ್ಲಿ ಈಗಾದರೂ ದೇವರನ್ನ ಘನಪಡಿಸಿರಿ, ಹೀಗಾದರೂ ದೇವರನ್ನ ಮಹಿಮೆ ಪಡಿಸಿರಿ ಅಂತ ನೇಮಿಸಿದ್ದಾರೆ. ಆದರೆ ಅದೂ ಇಲ್ಲ, ಇದೂ ಇಲ್ಲ, ಎಲ್ಲ ಬಿಟ್ಟು ಒಟ್ಟಿನಲ್ಲಿ ಏನು ನಡೀತಾ ಇದೆ ಅಂತ ನೋಡುವಾಗ ನಮ್ಮ ಸಂತೋಷದಗೋಸ್ಕರ, ನಮ್ಮ ಆನಂದದಗೋಸ್ಕರ ಕಾರ್ಯಕ್ರಮಗಳು ನಡೀತಾ ಇದೆ. ಪ್ರಿಯರಾದ ದೇವ್ರ ಮಕ್ಕಳಿರ, ಒಳ್ಳೆ ವಸ್ತ್ರಗಳನ್ನು ಧರಿಸ್ಕೊಳ್ಳೋಣ, ಒಳ್ಳೆ ಊಟ ಮಾಡೋಣ, ಒಳ್ಳೆ ರೀತಿಯಲ್ಲಿ ಇರೋಣ, ತಪ್ಪೇನಿಲ್ಲ. ಆದರೆ ನಮ್ಮ ಮೂಲಕ ದೇವರು ಮಹಿಮೆ ಹೊಂದಬೇಕಲ್ವಾ, ನಮ್ಮ ಮೂಲಕ ದೇವರು ಆರಾಧನೆ ಹೊಂದಬೇಕಲ್ವಾ, ನಮ್ಮ ಮೂಲಕ ದೇವರು ಸಂತೋಷ ಪಡಬೇಕಲ್ವ ಪ್ರಿಯರಾದ ದೇವ್ರ ಮಕ್ಕಳಿರ. ಆಗ ನಡೀತಾ ಇದೆಯಾ? ಒಂದು ಸಾರಿ ನಿಮ್ಮ ಮನಸ್ಸನ್ನು ಮುಟ್ಟಿಕೊಂಡು ಹೇಳಿ ಪ್ರಿಯರೇ, ನಿಮ್ಮ ಮನಸ್ಸಾಕ್ಷಿ ಏನು ಹೇಳುತ್ತೆ? ನಿಜವಾಗ್ಲೂ ನನ್ನ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾನಾ? ಓ, ಹಬ್ಬ ಬಂತು, ಇವತ್ತು ನನ್ನ ಮೂಲಕ ದೇವರು ಸಂತೋಷ ಪಡ್ತಾ ಇದ್ದಾನೆ. ಏನಪ್ಪ, ನಾನು ಹಬ್ಬ ಮಾಡ್ಕೊಳ್ತಾ ಇದ್ದೀನಿ, ನಾನು ಒಳ್ಳೆ ಊಟ ಮಾಡ್ತಾ ಇದ್ದೀನಿ, ಏನೋ ಒಂದು ತುತ್ತು ಇನ್ನೊಬ್ಬರಿಗೆ ದಾನ ಮಾಡ್ತಾ ಇದ್ದೀನಿ, ನನ್ನ ಕೈಲಾದಾಗ ಒಂದು ತುತ್ತು ಇನ್ನೊಬ್ಬರಿಗೆ ದಾನ ಮಾಡ್ತಾ ಇದ್ದೀನಿ. ಏನು ಬಿರಿಯಾನಿ ಪಾಕೆಟ್ ಆಗಿರ್ಬೋದು, ಇಲ್ಲಾಂದರೆ ಕೇಕು, ಇಲ್ಲಾಂದರೆ ಒಂದು ವಸ್ತ್ರವನ್ನು ವರ್ಷಕ್ಕೊಂದು ಸಾರಿ ದಾನ ಮಾಡಿ ಮುಗಿತಾ ನಮ್ಮ ಕಾರ್ಯಕ್ರಮಗಳು? ಇಲ್ಲ ಪ್ರಿಯರಾದ ದೇವ್ರ ಮಕ್ಕಳಿರ, ಯಾವಾಗಲೂ ದೇವರ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳ್ತಾರೆ ಪ್ರಿಯರೇ. ಯಾವಾಗಲೂ ದೇವರ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಹೇಳ್ತಾರೆ. ಒಂದು ದಿನ ಅಲ್ಲ, ಒಂದು ವಾರ ಅಲ್ಲ, ಪ್ರತಿನಿತ್ಯ ಇರಬೇಕಂತ ಹೇಳ್ತಾರೆ. ಓಕೆ, ಇವತ್ತು ಪ್ರಪಂಚ ದೇಶದಲ್ಲಿ ಎಲ್ಲರೂ ಕೂಡ ದೇವರನ್ನು ಘನಪಡಿಸ್ತಾ ಇದ್ದೀವಿ, ಆರಾಧನೆ ಮಾಡ್ತಾ ಇದ್ದೀವಿ, ಹಬ್ಬವನ್ನು ಆಚರಣೆ ಮಾಡ್ಕೊಳ್ಳೋಣ, ತಪ್ಪೇನಿಲ್ಲ. ಮತ್ತು ಉಳಿದಂಥ ದಿನಗಳು ಲೋಕದ ರೀತಿಯಲ್ಲಿ ತಿಂದು ಮಜಾ ಮಾಡೋಣವಾ? ಮಿಕ್ಕಿದ ದಿನಗಳು ಲೋಕದ ರೀತಿಯಲ್ಲಿ ತಿಂದು ತಿರುಗಾಡೋಣವಾ? ಹಾಗೆ ಮಾಡಬೇಕಾ? ಪ್ರಿಯರಾದ ದೇವರ ಮಕ್ಕಳಿರ, ಪ್ರತಿನಿತ್ಯ ದೇವರ ಕೆಲಸದಲ್ಲಿರಬೇಕು, ಪ್ರತಿನಿತ್ಯ ಆರಾಧನೆ ಕೆಲಸದಲ್ಲಿ ಇರಬೇಕಲ್ವಾ, ದೇವರ ಕಾರ್ಯಕ್ರಮದಲ್ಲಿ ಇರಬೇಕಲ್ವಾ ಪ್ರಿಯರೇ? ಎಲ್ಲಿದ್ದೀವಿ? ವರ್ಷಕ್ಕೊಂದು ಸಾರಿ ಸಂತೋಷನ, ಆನಂದನ, ಉಲ್ಲಾಸ ಪಡಬೇಕಾ? ಹಾಗೆ ಮಾಡಿದ್ರೆ ದೇವರು ಇಷ್ಟಪಡ್ತಾರಾ? ಪ್ರಿಯರೇ, ಆಲೋಚನೆ ಮಾಡಿ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ ಏನ್ರಿ? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡಿ ಪ್ರಿಯರೇ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ 5ನೇ ವಚನವನ್ನು ನೋಡೋಣ. ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ, ಕರ್ತನು ಹತ್ತಿರವಾಗಿದ್ದಾನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಅಂದರೆ ಏನಿದರ ಅರ್ಥ ಅಂತ ನೋಡುವಾಗ, ಭಯಂಕರವಾದಂಥ ಶ್ರಮೆಗಳು, ಸಂಕಷ್ಟಗಳು 1ನೇ ಶತಮಾನದಲ್ಲಿ ಭಕ್ತರ ಮಧ್ಯದಲ್ಲಿ ಉಂಟಾಗಿದೆ ರೀ. 1ನೇ ಶತಮಾನದಲ್ಲಿ ನೋಡುವಾಗ ಏನ್ರಿ, ಯಾವಾಗ ಯೇಸು ಕ್ರಿಸ್ತರು ಈ ಲೋಕಕ್ಕೆ ಬರ್ತಾರೋ, ಬಂದ ಕಾಲದಿಂದ ಮೊದಲುಗೊಂಡು ಯೇಸು ಕ್ರಿಸ್ತರು ಏನ್ರಿ ಹೋದ ಮೇಲೆ, ಆನಂತರ ಯೇಸು ಕ್ರಿಸ್ತರ ಮೂಲಕ ತಿಳ್ಕೊಂಡಿರುವಂಥ ಶಿಷ್ಯರಿದ್ದಾರಲ್ಲ, ಅಪೋಸ್ತಲರು, ಇವರು ಸುವಾರ್ತೆಯನ್ನು ಪ್ರಾರಂಭ ಮಾಡ್ತಾರೆ. ಸಭೆಯನ್ನು ಪ್ರಾರಂಭ ಮಾಡಿದ ಮೇಲೆ ಇವರ ಮಧ್ಯದಲ್ಲಿ ಅನೇಕ ಕಷ್ಟಗಳು, ಶ್ರಮೆಗಳು ಪ್ರಾರಂಭವಾಗುತ್ತೆ. ಅದೇ ಪ್ರಕಾರ ಪೌಲನಿದ್ದಂಥ ಅವರ ಕಾಲದಲ್ಲಿ ಕೂಡ ಅನೇಕ ಶ್ರಮೆಗಳು, ಕಷ್ಟಗಳು ಪ್ರಾರಂಭವಾಗುತ್ತೆ. ಅನೇಕ ಕಷ್ಟಗಳು, ಶ್ರಮೆಗಳಂದರೆ ಯಾವ ರೀತಿ ಗೊತ್ತಾ ಏನ್ರಿ? ರೋಮನರಿದ್ದಾರಲ್ವಾ, ಈ ರೋಮನರ ಅಧಿಕಾರಿಗಳಲ್ಲಿ ನೋಡಿ ಪ್ರಿಯರೇ, ಎಷ್ಟು ಮಂದಿ ಅಧಿಕಾರಿಗಳಿದ್ದಾರೋ ಎಲ್ಲ ಅಧಿಕಾರಿಗಳು ನೋಡುವಾಗ ಕ್ರೈಸ್ತರನ್ನು ಹಿಂಸೆಪಡಿಸಿದ್ದಾರೆ, ಕ್ರೈಸ್ತರನ್ನು ಶ್ರಮೆಗಳಿಗೆ ಒಪ್ಪಿಸಿದ್ದಾರೆ. ಅನೇಕ ರೀತಿಯಲ್ಲಿ ಅಂದರೆ ಏನ್ರಿ, ಇವರನ್ನು ಕಂಡಲ್ಲಿ ಸ್ತ್ರೀಯರನ್ನು, ಪುರುಷರನ್ನು ಏನ್ರಿ ಕೊಂದಾಕುವಂಥದ್ದು, ಕತ್ತಿಯಿಂದ ತಿವಿದು ಕೊಂದಾಕುವಂಥದ್ದು, ಆನಂತರ ಈ ಸಿಂಹಗಳ ಗವಿಗಳಲ್ಲಿ ಹಾಕುವಂಥದ್ದು. ಸಿಂಹಗಳಿರ್ತಾವಲ್ಲ, ಅಂದರೆ ಒಂದು ಆಟದ ಮೈದಾನ ಇದ್ದಾಗ, ಪ್ರಿಯರ ದೇವರ ಮಕ್ಕಳಿರ, ನಿಮ್ಗೆ ಅರ್ಥ ಆಗಬೇಕಾದ್ರೆ, ಈ ಕ್ರಿಕೆಟ್ ಆಡುವಾಗ ಸ್ಟೇಡಿಯಂ ಇರುತ್ತೆ ನೋಡಿ, ಸ್ಟೇಡಿಯಮಲ್ಲಿ ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ಪು ಹೀಗೆ ಮೇಲೆ ಕೂತ್ಕೊಳ್ತಾರೋ, ಕೆಳಗಡೆ ಆಟ ನಡೀತಾ ಇರುತ್ತಲ್ಲ,
ಆ ರೀತಿ ರೋಮನರ ಒಂದು ಪಾಲನೆಯಲ್ಲಿ ದೊಡ್ಡದೊಂದು ಸ್ಟೇಡಿಯಂ ಥರ ಇರುತ್ತೆ. ಅಲ್ಲಿ ಕೆಳಗಡೆ ಈ ಮೃಗಗಳನ್ನು ಕಳಿಸಿ, ಅಂದರೆ ಈ ಕ್ರೈಸ್ತರನ್ನು ಆ ಒಂದು ಸ್ಟೇಡಿಯಮಲ್ಲಿ ಹಾಕಿ ಅವರನ್ನು ನಾಶ ಮಾಡೋದಕ್ಕೆ, ಅವರನ್ನು ತಿಂದು ಬಿಡೋದಕ್ಕೆ ಈ ಮೃಗಗಳನ್ನು, ಸಿಂಹಗಳನ್ನು, ಇಲ್ಲಾಂದರೆ ಹುಲಿಗಳನ್ನು, ಇಲ್ಲಾಂದರೆ ಇನ್ನು ಮೃಗಗಳನ್ನು ಕಳಿಸಿ ಏನ್ರಿ ಆ ಒಂದು ಕ್ರೈಸ್ತರನ್ನು ಏನ್ರಿ ಬೇಟೆ ಆಡುವಂಥ ಸಮಯದಲ್ಲಿ, ಇಲ್ಲಾಂದರೆ ಅವರನ್ನು ಅರ್ದುಕೊಂಡು ತಿನ್ನುವಂಥ ಆ ಸಮಯದಲ್ಲಿ ಇವರೆಲ್ಲರೂ ನೋಡಿ ಸಂತೋಷ ಪಡೋರು. ಅದೇ ರೀತಿಯಲ್ಲಿ ಬೆಂಕಿ ಹಾಕಿ ಸುಟ್ಟಾಕಿದ್ದಾರೆ, ಅವ್ರ ಮೇಲೆ ಬೆಂಕಿ ಸುರಿದು ಸುಟ್ಟಾಕಿದ್ದಾರೆ. ಬೆಂಕಿ ಸುರಿದು ಸುಟ್ಟಾಗಿರುವಂಥ ಕಾರ್ಯಕ್ರಮಗಳು, ಇಲ್ಲಾಂದರೆ ಇನ್ನೊಂದು ರೀತಿಯಲ್ಲಿ ಕೊಂದಾಕುವಂಥ ಕಾರ್ಯಕ್ರಮಗಳು ಈ ರೋಮನರ ಆಳ್ವಿಕೆ ಕಾಲದಲ್ಲಿ ಭಯಂಕರ ರೀತಿಯಲ್ಲಿ ನಡೆದಿದೆ ರೀ. ಅವ್ರು ಏನು ನಡೆದರೂ ಕೂಡ ದೇವ್ರಿಗೋಸ್ಕರ ಪ್ರಯಾಸ ಪಟ್ಟಿದ್ದಾರೆ, ದೇವ್ರಿಗೋಸ್ಕರ ಸುವಾರ್ತೆ ಮಾಡಿದ್ದಾರೆ, ದೇವರ ಕೆಲಸ ಮಾಡಿದ್ದಾರೆ ಅವರು. ಅಂಥ ಸಂದರ್ಭದಲ್ಲಿ ಪೌಲನು ಹೇಳ್ತಾನೆ, ನೀವು ಯಾವಾಗಲೂ ಸಂತೋಷಪಡಿ, ನೀವು ತಾಳಿಕೊಂಡು ನಿಮ್ಮ ಸೈರಣೆಯು, ಅದೇ ಹೇಳ್ತಾರೆ ಏನ್ರಿ, ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ನಿಮ್ಮ ಸೈರಣೆ, ನಿಮ್ಮೊಂದು ತಾಳ್ಮೆ, ನಿಮ್ಮೊಂದು ಭಕ್ತಿ, ನಿಮ್ಮೊಂದು ನಂಬಿಕೆ ಎಲ್ಲರಿಗೂ ಗೊತ್ತಾಗಬೇಕು. ನೀವು ನಿಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ, ನಿಮ್ಮ ಭಕ್ತಿಯನ್ನು ಕಳೆದುಕೊಳ್ಳಬೇಡಿ. ಶೋಧನೆಗಳು ಬಂದಾಗ, ಶ್ರಮೆಗಳು ಬಂದಾಗ ಆನಂದ ಪಡಿರಿ. ಕರ್ತನಲ್ಲಿ ಯಾವಾಗಲೂ ಆನಂದ ಪಡಿ, ಯಾವಾಗಲೂ ಆನಂದ. ವರ್ಷಕ್ಕೊಂದು ಸಾರಿ ಆನಂದವಲ್ಲ, ವಾರಕ್ಕೆ ಒಂದು ಸಾರಿ ಆನಂದವಲ್ಲ, ಹಬ್ಬ ಬಂದಾಗ ಆನಂದವಲ್ಲ, ಯಾವಾಗಲೂ ಆನಂದ. ದೇವ್ರಿಗೋಸ್ಕರ ಆನಂದ, ಸುವಾರ್ತೆ ಮಾಡುತ್ತಾ ಆನಂದ, ಶ್ರಮೆಗಳನ್ನು ಅನುಭವಿಸುತ್ತಾ ಆನಂದ. ನಾವು ಯಾವಾಗ ಆನಂದ ಪಡ್ತೀವಿ? ವರ್ಷಕ್ಕೊಂದು ಸಾರಿ ಹಬ್ಬಗಳು ಬರ್ತಾ ಇರುತ್ತೆ ನೋಡಿ. ಕ್ರಿಸ್ಮಸ್ ಹಬ್ಬ, ಆಮೇಲೆ ಯಾವುದಪ್ಪ ಜನವರಿ, ಇನ್ಯಾವುದು ಗುಡ್ ಫ್ರೈಡೆ ಬಂದಾಗ, ಇಲ್ಲಾಂದರೆ ಈಸ್ಟರ್ ಹಬ್ಬ ಬಂದಾಗ ಆವಾಗ ಸಂತೋಷ ಪಡ್ತೀವಿ ನಾವು. ಅದು ಸಂತೋಷ, ನಿಜವಾದ ಸಂತೋಷ ಅಲ್ಲವೇ ಅಲ್ಲ. ಯಾವಾಗ ಸಂತೋಷ ಪಡಬೇಕಂತ ನೋಡುವಾಗ ಕಷ್ಟಗಳು, ಶ್ರಮೆಗಳು, ಹಿಂಸೆಗಳು ಬಂದಾಗ ಅವಾಗ ಆನಂದ ಪಡಬೇಕಂತ ಹೇಳ್ತಾರೆ. ಆನಂದ ಪಡಬೇಕು ಅಂತ. ಕಷ್ಟಗಳು ಬಂದಾಗ ಆನಂದ ಸಂತೋಷನ. ಯಾಕೋಬನ ಬರೆದ ಪತ್ರಿಕೆ ನೋಡಿ ಪ್ರಿಯರೇ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನದಿಂದ 2-3 ಸೇರಿಸಿರುತ್ತೆ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯು ತಾಳ್ಮೆಯನ್ನು ಉಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ. ಅಂದರೆ ಯಾವಾಗ ಆನಂದ ಪಡಬೇಕಂತ ಹೇಳ್ತಾರೆ ಪ್ರಿಯರಾದ್ಯವ್ರ ಮಕ್ಕಳಿರ? ಹೊಸ ಬಟ್ಟೆಗಳನ್ನು ಹಾಕಿಕೊಂಡಾಗ ಆನಂದ ಅಲ್ಲ. ಹೊಸ ಬಟ್ಟೆಗಳನ್ನು ಹಾಕ್ಕೊಂಡಾಗ ಆಟೋಮೆಟಿಕ್ಕಾಗಿ ಆನಂದ ಬರುತ್ತೆ, ಮುಖದಲ್ಲಿ ಆನಂದ ಕಾಣುತ್ತೆ. ಒಳ್ಳೆ ಬಿರಿಯಾನಿ ಇಟ್ಟಾಗ, ಬಿರಿಯಾನಿ ಇಲ್ಲಾಂದರೆ ಒಳ್ಳೆ ರುಚಿಕರವಾದಂಥ ಆಹಾರ ಪದಾರ್ಥಗಳೆಲ್ಲ ಇಟ್ಟಾಗ, ಎಲ್ಲ ಅಲ್ಲಿ ಸ್ಥಳದಲ್ಲಿ ಏರ್ಪಡಿಸಿದಾಗ ಅವಾಗ ಮುಖದಲ್ಲಿ ಕಳೆ ಇರುತ್ತೆ, ಸಂತೋಷ, ಆನಂದ. ಆದರೆ ಶ್ರಮೆಗಳು ಬಂದಾಗ, ಬಾಧೆಗಳು ಬಂದಾಗ, ಹಿಂಸೆಗಳು ಬಂದಾಗ ನೀನು ಆನಂದ ಪಡಬೇಕಂತೆ. ನಿಜವಾದ ಆನಂದ ನಿನ್ನಲ್ಲಿ ಗೊತ್ತಾಗಬೇಕಾದ್ರೆ ಅಲ್ಲಿ ಗೊತ್ತಾಗುತ್ತೆ ನಿನ್ನ ನಿಜವಾದ ಆನಂದ. ಅಯ್ಯೋ ಕಷ್ಟಗಳು ಬಂತು ಪಾಸ್ಟ್ರೇ, ಅಯ್ಯೋ ಶೋಧನೆಗಳು ಬಂತು ಪಾಸ್ಟ್ರೇ, ನಾನು ಏನು ಮಾಡಲಿ ಪಾಸ್ಟ್ರೇ, ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಮನೆಗಳಲ್ಲಿ ಶೋಧನೆ ಇದೆ, ಹೊರಗಡೆ ಶೋಧನೆ ಇದೆ. ಅಮ್ಮ ನೀನು ಭಯಪಡಬೇಡಮ್ಮ, ಯಾಕೆಂದರೆ ದೇವರು ನಿನ್ನ ಜೊತೆಯಲ್ಲಿದ್ದಾನಲ್ವಾ. ದೇವರು ನಿನ್ನ ಜೊತೆಯಲ್ಲಿದ್ದಾಗ, ಸರ್ವಶಕ್ತನಾಗಿರುವಂಥ ದೇವರು ನಿನ್ನ ಬಳಿಯಲ್ಲಿದ್ದಾಗ ನೀನು ಆನಂದ ಪಡಬೇಕಮ್ಮ. ಯಾಕೆಂದರೆ ಪರಲೋಕದಲ್ಲಿ ಬಹಳ ಫಲ ಸಿಗುತ್ತೆ ಅಂತ ಹೇಳಿಲ್ವಾ? ಪರಲೋಕದಲ್ಲಿ ಬಹಳ ಫಲ ಸಿಗುತ್ತಂತ ಹೇಳಿರುವಾಗ ವರ್ಷಕ್ಕೊಂದು ಸಾರಿ ನೀನು ಆನಂದ ಪಡ್ತೀಯಾ ಅಮ್ಮ? ಅದಲ್ಲ ಆನಂದ. ಯಾವಾಗಲೂ ಆನಂದ ಯಾವಾಗ ಪಡಬೇಕು? ಕಷ್ಟಗಳು ಬಂದಾಗ, ದೇವರ ನಿಮಿತ್ತವಾಗಿ, ಸ್ವಾರ್ಥಿ ನಿಮಿತ್ತವಾಗಿ ನೀನು ಪ್ರಯಾಸ ಪಡುವಾಗ, ವಾಕ್ಯದಗೋಸ್ಕರ ನೀನು ಪ್ರಯಾಸ ಪಡುವಾಗ, ದೇವರ ಕಾರ್ಯಕ್ರಮಗಳ ನಿಮಿತ್ತವಾಗಿ ನೀನು ಪ್ರಯಾಸ ಪಡುವಾಗ, ಅಂಥ ಸಂದರ್ಭದಲ್ಲಿ ಮನೆಯಲ್ಲಿ ಶೋಧನೆ, ಹೊರಗಡೆ ಶೋಧನೆ ಬಂದಾಗ, ಶ್ರಮೆಗಳು ಬಂದಾಗ, ನಿನ್ನನ್ನು ಅವಮಾನಪಡಿಸಿದಾಗ, ನಿನ್ನನ್ನು ನಿಂದಿಸಿದಾಗ, ನಿನ್ನನ್ನು ಶೋಧಿಸಿದಾಗ, ನಿನಗೆ ಬಾಧೆ ಕೊಟ್ಟಾಗ ಅವಾಗ ಆನಂದ ಪಡಬೇಕಂತೇಳಿ ತಂದೆಯಾದ ದೇವರು ಹೇಳುವಂಥ ಮಾತುಗಳಿದು. ಆನಂದ ಪಡಿರಿ, ಯಾವಾಗಲೂ ಆನಂದ ಪಡಿರಿ. ಅಂದರೆ ಶೋಧನೆಗಳು, ಕಷ್ಟಗಳು, ಬಾಧೆಗಳು, ಹಿಂಸೆಗಳು ಬಂದಾಗ ಆನಂದ ಪಡಿಪಾ, ಸಂತೋಷ ಪಡಿ, ಉಲ್ಲಾಸ ಪಡಿ. ವರ್ಷಕ್ಕೊಂದು ಸಾರಿ ಅಲ್ಲಪ್ಪ,
ವರ್ಷಕ್ಕೊಂದ್ಸರಿ ಬಂದಾಗ ಕೇಕ್ ಕಟ್ ಮಾಡ್ಕೊಳ್ತೀರ ಮಾಡ್ಕೊಳ್ಳಿ, ಊಟ ಮಾಡ್ತೀರಾ ಮಾಡ್ಕೊಳ್ಳಿ, ಅದು ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ದೇವರು. ಅದು ನನಗೆ ಇಷ್ಟ ಇಲ್ಲ, ನಿಮ್ಮ ಸಂತೋಷ ಅಷ್ಟೇ, ನಿಮಗೆ ಸಂತೋಷ, ಅದು ನಿಮ್ಮ ಸಂತೋಷದಗೋಸ್ಕರ. ಆದರೆ ನಿಜವಾದ ಸಂತೋಷವನ್ನು ಕುರಿತು ನಾನು ಹೇಳ್ತೀನಿ ಕೇಳಿ. ನನಗೋಸ್ಕರ, ಸುವಾರ್ತೆಗೋಸ್ಕರ ನೀವು ನಿಂತ್ಕೊಳ್ಳಿ, ಸುವಾರ್ತೆಗೋಸ್ಕರ ಪ್ರಯಾಸ ಪಡಿ, ಸುವಾರ್ತೆಗೋಸ್ಕರ ಕಷ್ಟಪಡಿ, ಭಕ್ತಿಗೋಸ್ಕರ ಕಷ್ಟಪಡಿ. ಆ ಕಷ್ಟಪಡುವಂಥ ಆ ಸಮಯದಲ್ಲಿ ಶೋಧನೆಗಳು, ಕಷ್ಟಗಳು ಬಂದಾಗ ಅವಾಗ ಆನಂದ ಪಡಿ ಅಂತೇಳಿ ದೇವರಂದಾಗ ನಾವು ಯಾವಾಗ ಆನಂದ ಪಡ್ತೀವಿ? ಊಟ ಇದ್ದಾಗ ಆನಂದ, ಬಟ್ಟೆಗಳು ಇದ್ದಾಗ ಆನಂದ. ನಮ್ಮದು ಸರಿಯಾದ ರೀತಿಯಲ್ಲಿ ಇದೆಯಾ? ನಮ್ಮದು ಸರಿಯಾದ ರೀತಿಯಲ್ಲಿ ಏನ್ರಿ ಆನಂದ ಇದೆಯಾ? ನಿಜವಾದ ಆನಂದ ಇಲ್ಲ ಪ್ರಿಯರಾದ ದೇವರ ಮಕ್ಕಳಿಗೆ. ಸುಮ್ಮನೆ ತಾತ್ಕಾಲಿಕವಾಗಿ, ಸುಮ್ಮನೆ ಎಲ್ಲರೂ ಸಂತೋಷ ಪಡ್ತಾ ಇದ್ದಾರೆ, ನಾನು ಸಂತೋಷ ಪಡೋಣ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ, ನಾನು ಊಟ ಮಾಡ್ತೀನಿ, ನಮ್ಮ ಯೇಸು ಪ್ರಭು ಬಂದಿದ್ದಾರೆ ಅದಕ್ಕೆ ಹಬ್ಬ ಮಾಡ್ಕೊಳ್ಳೋಣ, ಊಟ ಮಾಡೋಣ, ನೀವೊಂದು ತುತ್ತು ಊಟ ಮಾಡಿ, ನಾನೊಂದು ತುತ್ತು ಊಟ ಮಾಡ್ತೀನಿ, ಮುಗಿತಾ? ವರ್ಷಕ್ಕೊಂದು ಸಾರಿ ಒಂದು ಪ್ಲೇಟ್ ಬಿರಿಯಾನಿ ಪಾರ್ಸಲ್ ಕೊಟ್ಟು, ಗಿಫ್ಟ್ ಕೊಟ್ಟು, ಏನೋ ಒಂದು ಗಿಫ್ಟ್ ಕೊಟ್ಟು ಹೋದ್ರೆ ಮುಗಿದೋಯ್ತಾ? ಎಲ್ಲಿದ್ದೀರಾ ಕ್ರೈಸ್ತರೇ? ಯಾವ ಸ್ಥಳದಲ್ಲಿದ್ದೀರಾ ಕ್ರೈಸ್ತರೇ? ಹಬ್ಬ ಮಾಡ್ಕೊಳ್ಬಾರ್ದಂತ ನನ್ನ ಉದ್ದೇಶ ಅಲ್ವೇ ಅಲ್ಲ. ಆದರೆ ಪ್ರತಿನಿತ್ಯ ದೇವರ ಧ್ಯಾನದಲ್ಲಿ, ಭಕ್ತಿಯಲ್ಲಿ ಇರಬೇಕು ಪ್ರಿಯರೇ, ಪ್ರತಿನಿತ್ಯ ಇರಬೇಕು. ಇಲ್ಲದೆ ಹೋದರೆ ನಾವು ಮೋಸ ಹೋಗ್ತೀವಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಗೆ ಆಗುವ ಪರಿಶೋಧನೆಯನ್ನು ತಾಳ್ಮೆಯನ್ನುಂಟು ಮಾಡುತ್ತದೆಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದ್ದೆಂದು ಎಣಿಸಿರಿ. ಆನಂದಕರವಾದದ್ದು, ಆನಂದ ಸಂತೋಷಕರವಾದದ್ದು. ಅದಕ್ಕೆ ಪೌಲನು ಕೂಡ ಹೇಳ್ತಾನೆ, ಯಾವಾಗಲೂ ಸಂತೋಷಪಡಿ ಶ್ರಮೆಗಳು ಬಂದಾಗ, ಬಾಧೆಗಳು ಬಂದಾಗ. ಏನ್ರಿ, ಶ್ರಮೆಗಳು ಬಾಧೆಗಳ ಬಗ್ಗೆ ಯಾರು ಹೇಳ್ತಾನೆ ಇಲ್ಲ ಪ್ರಿಯರೇ. ಯಾವಾಗಲೂ ಯೇಸು ಕ್ರಿಸ್ತ ನಂಬಿಕೊಂಡ್ರೆ ಸುಖನೇ ಇರುತ್ತೆ, ಆನಂದನೇ ಇರುತ್ತೆ ಅಂದ್ಕೊಳ್ತಾರೆ ಎಲ್ಲರೂ ಕೂಡ. ತಪ್ಪದು. ಈ ಲೋಕದಲ್ಲಿ ಇದ್ದಂಥ ಪ್ರತಿಯೊಬ್ಬರ ಮನುಷ್ಯರ ಮಧ್ಯದಲ್ಲಿ, ಈ ಲೋಕದಲ್ಲಿ ಇದ್ದೀವಲ್ವಾ, ಈ ಲೋಕದಲ್ಲಿ ಇದ್ದಂಥ ನಾವು ಭಕ್ತಿಯಿಂದ ಜೀವಿಸುವಾಗ ಕಷ್ಟಗಳು, ಸುಖಗಳು ಎರಡೂ ಇರುತ್ತೆ. ಕಷ್ಟಗಳಿರುತ್ತೆ, ಸುಖನೂ ಇರುತ್ತೆ, ಸಂತೋಷ ಇರುತ್ತೆ, ಬಾಧೆನೂ ಇರುತ್ತೆ. ಯಾವಾಗಲೂ ಸಂತೋಷವಾಗಿರಲ್ಲ ಪ್ರಿಯರೇ. ಯೇಸು ಕ್ರಿಸ್ತರನ್ನು ನಂಬಿರುವುದರಿಂದ ಯಾವಾಗಲೂ ಭೂಲೋಕದಲ್ಲಿ ಭೌತಿಕವಾಗಿ ಸಂತೋಷ ಇರುತ್ತಂತ ತಪ್ಪು ಪ್ರಿಯರೇ. ಭೌತಿಕವಾಗಿ ಸಂತೋಷ ಇಲ್ಲ, ಭೌತಿಕವಾಗಿ ಶ್ರಮೆಗಳಿರುತ್ತೆ. ಆದರೆ ನಾವು ಆತ್ಮಿಕವಾಗಿ ಸಂತೋಷ ಪಡಬೇಕಂತ ಹೇಳ್ತಾರೆ. ಆತ್ಮಿಕವಾಗಿ ಸಂತೋಷ. ಯಾವಾಗ ಸಂತೋಷ? ನನ್ನಲ್ಲಿ ದೇವರಿದ್ದಾರೆ, ನನ್ನಲ್ಲಿ ದೇವರ ವಾಕ್ಯ ಇದೆ, ನನಗೆ ದೇವರು ಗೊತ್ತಾಗಿದ್ದಾರೆ, ನನಗೆ ದೇವರು ಅರ್ಥ ಆಗಿದ್ದಾರೆ, ದೇವರ ಮನಸ್ಸು ನನಗೆ ಅರ್ಥ ಆಗಿದೆ, ದೇವರು ನನಗೆ ಅರ್ಥ ಆಗಿದ್ದಾರೆ, ದೇವರ ಮನಸ್ಸು ನನಗೆ ಅರ್ಥ ಆಗಿದೆ, ದೇವರ ಸಂಕಲ್ಪ ನನಗೆ ಗೊತ್ತಾಗಿದೆ, ನಾನು ದೇವ್ರಿಗೋಸ್ಕರ ಬದುಕ್ತೀನಿ, ದೇವ್ರಿಗೋಸ್ಕರ ಶ್ರಮೆ ಪಡ್ತೀನಿ ಅಂತೇಳಿ ಯಾವಾಗಲೂ ಆನಂದ ಪಡಬೇಕು, ಯಾವಾಗಲೂ ಸಂತೋಷ ಪಡಬೇಕು. ಆ ಸಂತೋಷ ಯಾರು ಪಡ್ತಾ ಇದ್ದಾರೆ? ಅದಕ್ಕೆ ಪೌಲನು ಹೇಳುವಂಥ ಮಾತು ಮತ್ತೊಂದು ಸಾರಿ ಗಮನಿಸೋಣ. ಇನ್ನೊಂದು ಮಾತನ್ನು ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಫಿಲಿಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನ. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿರಿ. ಕಡೆ ಮಾತು ಅಂದರೆ ಇಲ್ಲಿ ನೋಡುವಾಗ ಫಿಲಿಪಿಯರಿಗೆ ಪತ್ರಿಕೆಯನ್ನು ಬರಿತಾ ಇದ್ದಾನೆ ಅಂದರೆ ಅವರ ಮಧ್ಯದಲ್ಲಿ ಭಯಂಕರವಾದಂಥ ಶ್ರಮೆಗಳು ಇದೆ ಪ್ರಿಯರಾದ ದೇವರ ಮಕ್ಕಳೇರ. ಈ ರೋಮನರು ಪಾಲನೆ ಮಾಡುವಂತಹ ಸಮಯದಲ್ಲಿ ಎಲ್ಲೆಲ್ಲಿ ಕ್ರೈಸ್ತರು ಯೆಹೂದ್ಯರು ಕಾಣ್ತಾ ಇದ್ದಾರೋ ಅವರನ್ನು ಹುಡುಕಿ ಏನ್ರಿ, ಸ್ತ್ರೀಯರನ್ನು ಪುರುಷರನ್ನು ನೋಡದೆ ಎಳ್ಕೊಂಡು ಬಂದು ಕೊಂದಾಕುವಂಥದ್ದು ಒಂದು ಕಾರ್ಯಕ್ರಮ ನಡೀತಾ ಇದೆ, ಸುಟ್ಟು ನಾಶ ಮಾಡುವಂಥದ್ದು ಇನ್ನೊಂದು ಕಾರ್ಯಕ್ರಮ ನಡೀತಾ ಇದೆ. ಇನ್ನೊಂದು ಆಜ್ಞೆ ಏನು ಬಂದಿದೆ ಗೊತ್ತಾ? ರೋಮನರ ಆಳ್ವಿಕೆಯಲ್ಲಿ ಒಂದು ವಿಗ್ರಹವನ್ನು ನಿಲ್ಲಿಸಿ ಈ ವಿಗ್ರಹಕ್ಕೆ ಖಂಡಿತವಾಗಿ ಎಲ್ಲರೂ ಕೂಡ ನಮಸ್ಕಾರ ಮಾಡಬೇಕು. ಎಲ್ಲರೂ ಅಂದರೆ ಯೆಹೂದ್ಯರು, ಕ್ರೈಸ್ತರು ಎಲ್ಲರೂ ಕೂಡ ಅವರು ಏನು ನಿಲ್ಲಿಸಿದ್ದಾರೆ ಅದನ್ನು ಅವರು ಪಾಲಿಸಬೇಕು. ಇಲ್ಲದೆ ಹೋದರೆ ಪ್ರಜೆಗಳ ಮಧ್ಯದಲ್ಲಿ ಅವರನ್ನು ಕೊಂದಾಕಬೇಕು ಅಂತ ಆಜ್ಞೆ ಬಂದಿದೆ ರೀ. ಅವರನ್ನು ಕಂಡಲ್ಲೇ ಕೊಂದಾಗಬೇಕು ಎನ್ನುವಂಥ ಆಜ್ಞೆ ಬಂದಿದೆ ರೀ. ಅಂತಹ ಆಜ್ಞೆಗಳು ಬಂದಾಗ ಏನ್ರಿ, ಅವರು ಭಯಂಕರವಾದಂಥ ಶ್ರಮೆಗಳಲ್ಲಿ ಇದ್ದಾರೆ ಪ್ರೇರೆ. ಅಂತಹ ಸಮಯದಲ್ಲಿ ಅವರು ಆನಂದ ಪಡಬೇಕಾ? ಸಿದ್ಧರಾಗಿದ್ದಾರೆ. ದೇವರೇ, ಇದ್ದಷ್ಟು ಕಾಲ ನಿಮಗೋಸ್ಕರ ಬದುಕ್ತೀವಿ ದೇವರಂತೇಳಿ ಸಿದ್ಧರಾಗಿದ್ದಾರೆ. ಒಂದು ವೇಳೆ ಸಿಕ್ಕಾಗ ದೇವ್ರಿಗೋಸ್ಕರ ಏನ್ರಿ ಸಾಯೋದು ಕೂಡ ರೆಡಿಯಾಗಿದ್ದಾರೆ. ಅದಕ್ಕೆ ಪೌಲನು ಹೇಳುವಂಥ ಮಾತೇನು ಗೊತ್ತಾ? ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ.
ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಯಾವತ್ತಾದರೂ ಈ ಮಾತನ್ನು ಹೇಳಿದ್ದೀವ ನಾವು? ಯಾವತ್ತಾದರೂ ಈ ಮಾತನ್ನು ಹೇಳ್ತೀವ ನಾವು? ನಿಜವಾಗ್ಲೂ ಹೇಳ್ತೀವ ಪ್ರಿಯರೇ? ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಯಾವತ್ತು ಹೇಳ್ತೀವಿ? ದೇವ್ರಿಗೋಸ್ಕರ ಬದುಕಿದಾಗ, ದೇವರ ಸೇವೆ ಮಾಡಿದಾಗ, ದೇವರನ್ನು ಉನ್ನತವಾಗಿ ಪರಿಚಯ ಮಾಡಿದಾಗ, ದೇವರ ಕೆಲಸ ಮಾಡಿದಾಗ ಈ ಮಾತನ್ನು ಹೇಳ್ತೀವಿ, ಸತ್ತರೆ ನನಗೆ ಲಾಭ. ಅಂದರೆ ನಾನು ಒಂದು ವೇಳೆ ಪ್ರಾಣ ಹೋಯಿತು, ನಾನು ಸತ್ತೋದ್ರೆ ನನಗೆ ಲಾಭವಾಗುತ್ತೆ. ಯಾಕೆಂದರೆ ನಾನು ದೇವರ ಕೆಲಸ ಮಾಡಿದ್ದೀನಿ, ದೇವರ ಸೇವೆ ಮಾಡಿದ್ದೀನಿ, ದೇವ್ರಿಗೋಸ್ಕರ ತ್ಯಾಗ ಮಾಡಿದ್ದೀನಿ, ನನ್ನ ಸರ್ವಸ್ವವನ್ನು ದೇವ್ರಿಗೋಸ್ಕರ ತ್ಯಾಗ ಮಾಡಿದ್ದೀನಿ, ದೇವರ ಸೇವೆ ನಿಮಿತ್ತವಾಗಿ ಕೆಲಸ ಮಾಡಿದ್ದೀನಿ, ಕಷ್ಟಪಟ್ಟಿದ್ದೀನಿ, ಸುವಾರ್ತೆ ಮಾಡಿದ್ದೀನಿ, ಅನಿಸ್ಕೊಂಡಿದ್ದೀನಿ, ಬಯಸ್ಕೊಂಡಿದ್ದೀನಿ, ದೇವರ ಸೇವೆ ನಿಮಿತ್ತವಾಗಿ ಎಲ್ಲ ಕಷ್ಟಗಳನ್ನು ಪಟ್ಟಿದ್ದೀನಿ ಅಂತೇಳಿ ನಿಜವಾದ ಭಕ್ತನು ಆನಂದ ಪಡ್ತಾನೆ, ಸಂತೋಷ ಪಡ್ತಾನೆ, ಯಾವಾಗಲೂ ಸಂತೋಷ ಪಡ್ತಾನೆ. ಹಬ್ಬ ಬಂದಿದೆ ಎಂದಲ್ಲ ಏನ್ರಿ ಪ್ರಿಯರಾದ ದೇವರ ಮಕ್ಕಳಿರ, ಹಳೆ ಒಡಂಬಡಿಕೆಯಲ್ಲಿ ಹಬ್ಬಗಳನ್ನು ಏರ್ಪಾಡು ಮಾಡಿದ್ರು, ಹಬ್ಬಗಳನ್ನು ಕೊಟ್ಟಿದ್ದರು. ಆದರೆ ಯೇಸು ಕ್ರಿಸ್ತರು ಬಂದ ಮೇಲೆ ಈ ಹಬ್ಬಗಳನ್ನು ಎಲ್ಲ ತೆಗೆದಾಕ್ತಾರೆ. ಪ್ರತಿನಿತ್ಯ ಹಬ್ಬ, ಪ್ರತಿನಿತ್ಯ ಹಬ್ಬ, ಯಾವಾಗಲೂ ಹಬ್ಬ, ಯಾವಾಗಲೂ ಹಬ್ಬ. ನಿಜವಾದ ಹಬ್ಬ, ನಿಜವಾದ ಹಬ್ಬ ಯಾವಾಗ ಗೊತ್ತಾ ಪ್ರಿಯರಾದ ದೇವರ ಮಕ್ಕಳಿರ? ನಾವು ದೇವರಲ್ಲಿ ಇದ್ದಾಗ, ದೇವರ ಕಾರ್ಯಕ್ರಮದಲ್ಲಿ ಇದ್ದಾಗ ಪ್ರಿಯರೇ, ದೇವರ ಸೇವೆಯಲ್ಲಿ ಇದ್ದಾಗ ಪ್ರಿಯರೇ, ದೇವರನ್ನು ಘನಪಡಿಸುವಾಗ, ದೇವರನ್ನು ಕೊಂಡಾಡುವಾಗ, ದೇವರ ವಾಕ್ಯಗಳನ್ನು ಓದುವಾಗ, ದೇವರ ಸೇವೆ ಮಾಡುವಾಗ, ದೇವರ ಸುವಾರ್ತೆ ಸಾರುವಾಗ ಅದು ನಿಜವಾದ ಹಬ್ಬ ಪ್ರಿಯರೇ. ಅಂಥ ಹಬ್ಬವನ್ನು ಬಿಟ್ಟು ನಾವು ವರ್ಷಕ್ಕೊಂದು ಸಾರಿ ಮಾಡಿಕೊಂಡು ಖುಷಿ ಪಡ್ತಾ ಇದ್ದೀವಿ, ವರ್ಷಕ್ಕೊಂದು ಸಾರಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಆಚರಣೆಯಲ್ಲಿ ಏನಿದೆ? ಡ್ಯಾನ್ಸ್ಗಳಿದೆ. ಈ ಆಚರಣೆಯಲ್ಲಿ ಏನಿದೆ? ಸ್ಟಾರ್ಗಳಿವೆ. ಈ ಆಚಾರದಲ್ಲಿ ಏನಿದೆ? ಕ್ರಿಸ್ಮಸ್ ತಾತ ಇದ್ದಾರೆ. ಈ ಆಚಾರದಲ್ಲಿ ಏನಿದೆ? ಕ್ರಿಸ್ಮಸ್ ಕೇಕ್ ಇದೆ. ಈ ಆಚಾರದಲ್ಲಿ ಏನಿದೆ? ಕ್ರಿಸ್ಮಸ್ ಟ್ರೀ ಇದೆ. ದೇವ್ರು ಮೆಚ್ಚುವಂಥದ್ದು ಏನಾದರೂ ಇದೆಯಾ? ಕ್ರಿಸ್ಮಸ್ ಟ್ರೀ ಯಾಕಪ್ಪ? ನೀನು ಸಂತೋಷ ಪಡೋದಕ್ಕೆ. ಕ್ರಿಸ್ಮಸ್ ಕೇಕ್ ಯಾಕಪ್ಪ? ನೀನು ತಿನ್ನೋದಕ್ಕೆ. ಕ್ರಿಸ್ಮಸ್ ತಾತ ಯಾಕಪ್ಪ? ನೀನು ಸಂತೋಷ ಪಡೋದಕ್ಕೆ. ಕ್ರಿಸ್ಮಸ್ ಸ್ಟಾರ್ ಯಾಕಪ್ಪ? ಅದು ಕೂಡ ನೀನು ನೋಡಿ ಸಂತೋಷ ಪಡೋದಕ್ಕೆ. ನೀನು ನಿಜವಾಗ್ಲೂ ಸ್ಟಾರ್ ಆಗಿರಬೇಕು. ನೀನು ನಿಜವಾಗ್ಲೂ ನಕ್ಷತ್ರಗಳ ಹಾಗೆ ಬೆಳಗಬೇಕು. ನೀನು ನಿಜವಾಗ್ಲೂ ನಕ್ಷತ್ರದ ಹಾಗೆ ನೀನು ಬೆಳಗಬೇಕು. ನೀನು ನಿಜವಾಗ್ಲೂ ಲೋಕಕ್ಕೆ ಬೆಳಕಾಗಿ ಕಾಣಬೇಕು. ನೀನು ನಿಜವಾಗ್ಲೂ ಯೇಸು ಕ್ರಿಸ್ತನನ್ನು ಧರಿಸಿಕೊಂಡು ಸಮಾಜದಲ್ಲಿ ಹೋಗಬೇಕು. ಸಮಾಜದಲ್ಲಿ ದೇವರ ಪ್ರೀತಿಯನ್ನು ಸಾರಬೇಕು, ದೇವರ ಜ್ಞಾನವನ್ನು ಸಾರಬೇಕು. ಆವಾಗ ದೇವರಿಗೆ ಸಂತೋಷ ಆಗುತ್ತೆ, ನಿನಗೆ ಸಂತೋಷವಾಗುತ್ತೆ. ಅದನ್ನು ಬಿಟ್ಟು ತಾತ್ಕಾಲಿಕವಾದಂಥ ಸಂತೋಷ ಪಡ್ತಾ ಇದ್ದೀವಿ. ಶಾಶ್ವತವಾದಂಥ ಸಂತೋಷವನ್ನು ಬಿಟ್ಟು, ಶ್ರೇಷ್ಠವಾದಂಥ ಸಂತೋಷವನ್ನು ಬಿಟ್ಟು, ಆನಂದವನ್ನು ಬಿಟ್ಟು ಕೇವಲ ತಾತ್ಕಾಲಿಕವಾದದ್ದು ಪ್ರಿಯರಾದ ದೇವರ ಮಕ್ಕಳಿರ. ಹೋಗ್ಲಿ, ಈ ಕಾರ್ಯಕ್ರಮದಲ್ಲಿ ಏನಾದರೂ ದೇವರನ್ನು ಉನ್ನತವಾಗಿ ಏನಾದರೂ ಪರಿಚಯ ಮಾಡ್ತಾ ಇದ್ದೀವಾ? ದೇವರನ್ನು ಉನ್ನತವಾಗಿ, ಯೇಸು ಕ್ರಿಸ್ತರನ್ನು ಉನ್ನತವಾಗಿ ತೋರಿಸ್ತಾ ಇದ್ದೀವಾ? ಈ ಸಮಾಜಕ್ಕೆ ಉನ್ನತವಾಗಿ ತೋರಿಸ್ತಾ ಇದ್ದೀವಾ? ಉನ್ನತವಾಗಿ ಪರಿಚಯ ಮಾಡ್ತಾ ಇದ್ದೀವಾ? ಹಾಗಾದರೂ ಮಾಡಿದ್ರೆ ಒಂದು ರೀತಿಯಲ್ಲಿ ಸಂತೋಷ ಪಡ್ಬೋದು ದೇವರು. ಅದೂ ಇಲ್ಲ, ಎಲ್ಲೋ ಒಂದು ಕಡೆ ಪರಿಚಯವಾಗ್ತಾ ಇದ್ದಾರೆ. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ಮನುಷ್ಯರು ಸಂತೋಷ ಪಡುವಂಥ ರೀತಿಯಲ್ಲಿ ಡ್ಯಾನ್ಸ್ಗಳಿದೆ, ಮನುಷ್ಯರು ಸಂತೋಷ ಪಡುವಂಥ ರೀತಿಯಲ್ಲಿ ಬಿರಿಯಾನಿ ಇದೆ, ಮನುಷ್ಯರು ಸಂತೋಷ ಪಡುವಂಥ ರೀತಿಯಲ್ಲಿ ಕೇಕು ಇದೆ, ಮನುಷ್ಯರು ಸಂತೋಷ ಪಡುವಂಥ ರೀತಿಯಲ್ಲಿ ಕ್ರಿಸ್ಮಸ್ ತಾತ ಇದ್ದಾರೆ, ಸ್ಟಾರು ಇದೆ, ಲೈಟ್ಗಳು. ದೇವರು ಸಂತೋಷ ಪಡಲ್ಲ ಪ್ರಿಯರೇ. ದೇವರು ಸಂತೋಷ ಪಡಬೇಕು, ದೇವರನ್ನು ಪರಿಚಯ ಮಾಡಬೇಕು. ಯೇಸು ಕ್ರಿಸ್ತರ ಜನನವನ್ನು, ಯೇಸು ಕ್ರಿಸ್ತರ ಜೀವಿತವನ್ನು, ಯೇಸು ಕ್ರಿಸ್ತರ ಮರಣವನ್ನು, ಯೇಸು ಕ್ರಿಸ್ತರ ಪುನರುತ್ಥಾನವನ್ನು ಪ್ರತಿಯೊಂದನ್ನು ನಾವು ಪರಿಚಯ ಮಾಡಬೇಕು. ನಮ್ಮ ಜೀವಿತದಲ್ಲಿ, ನಮ್ಮ ಪ್ರವರ್ತನೆಯಲ್ಲಿ, ನಮ್ಮ ಕಾರ್ಯಕ್ರಮಗಳಲ್ಲಿ, ಪ್ರತಿ ಒಂದರಲ್ಲಿ ಯೇಸು ಕ್ರಿಸ್ತರನ್ನು ಒಂದು ಉನ್ನತವಾಗಿ ಪರಿಚಯ ಮಾಡಬೇಕು. ಆವಾಗ ಏನ್ರಿ ದೇವರಿಗೆ ಸಂತೋಷವಾಗುತ್ತೆ ಪ್ರಿಯರೇ. ಹಾಗೆ ಮಾಡದೆ ಹೋದರೆ ನಾವು ಏನು ಮಾಡಿದ್ರೂ ಪ್ರಯೋಜನ ಇಲ್ಲ ಪ್ರಿಯರೇ. ದೇವರನ್ನು ಉನ್ನತವಾಗಿ ಪರಿಚಯ ಮಾಡದೆ ಹೋದರೆ, ದೇವರನ್ನು ಉನ್ನತವಾಗಿ ತೋರಿಸೋದು ಹೋದರೆ, ದೇವರನ್ನು ಉನ್ನತವಾಗಿ ಘನಪಡಿಸೋದು ಹೋದರೆ ನಾವು ಏನು ಮಾಡಿದ್ರೂ ವ್ಯರ್ಥ. ಅದು ಪಾಪದ ಲೀಸ್ಟಲ್ಲಿ ಹೋಗುತ್ತೆ. ಪಾಪದ ಲೀಸ್ಟಲ್ಲಿ ನಾವು ಏನು ಮಾಡಿದ್ದೀವಿ, ಎಲ್ಲ ಕಾರ್ಯಕ್ರಮಗಳು, ಏನು ಮಾತಾಡಿದ್ದೀವಿ, ಎಲ್ಲಿಗೆ ಹೋಗಿದ್ದೀವಿ, ಏನು ತಿಂದಿದ್ದೀವಿ, ಯಾವ ರೀತಿ ನಡ್ಕೊಂಡಿದ್ದೀವಿ, ಪ್ರತಿಯೊಂದು ಕೂಡ ದೇವರ ಬಳಿಯಲ್ಲಿ ಲೆಕ್ಕ ಇದೆ. ಲೆಕ್ಕ ಬರೀತಾ ಇದ್ದಾನೆ ದೇವರು. ಆದ್ದರಿಂದ ನೀವು ಜಾಗ್ರತೆ ಪಡಿ. ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಜಾಗ್ರತೆ ಪ್ರಿಯರೇ.
ನಿಮ್ಮ ಭಕ್ತಿ ಜಾಗ್ರತೆ, ನಿಮ್ಮ ನಂಬಿಕೆ ಜಾಗ್ರತೆ. ನೀವು ಆತ್ಮಿಕವಾಗಿ ಬೆಳೀತಾ ಇದ್ದೀರಿ ಅಲ್ವ ನೋಡ್ಕೊಳ್ಳಿ ಒಂದು ಸಾರಿ. ಭಕ್ತಿ ವೃದ್ಧಿ ಆಗ್ತಾ ಇದೆಯಲ್ಲ ನೋಡ್ಕೊಳ್ಳಿ ಒಂದು ಸಾರಿ. ನೋಡಿಕೊಳ್ಳಿ ಪ್ರಿಯರೇ. ಹಬ್ಬ ಮಾಡ್ಕೊಳ್ಬಾರ್ದು ಅಂತಲ್ಲ, ಮಾಡ್ಕೊಳ್ಳಿ, ಸಂತೋಷಪಡಿ. ಪ್ರತಿನಿತ್ಯ ಇರಿ ದೇವರಿಗೋಸ್ಕರ, ಪ್ರತಿನಿತ್ಯ ದೇವರಿಗೋಸ್ಕರ ಇರಿ ಪ್ರಿಯರೇ. ದೇವರು ಅಸಹ್ಯ ಪಡುವಂಥ ಕಾರ್ಯಕ್ರಮಗಳನ್ನು ಮಾಡಬೇಡಿ ಪ್ರಿಯರೇ. ದೇವರು ನೊಂದುಕೊಳ್ಳುವಂಥ ಕಾರ್ಯಕ್ರಮಗಳನ್ನು ಮಾಡಬೇಡಿ ಪ್ರಿಯರೇ. ದೇವರು ದುಃಖ ಪಡುವಂಥ ಕಾರ್ಯಕ್ರಮಗಳು ಮಾಡಬೇಡಿ ಪ್ರಿಯರೇ. ದೇವರು ಸಂತೋಷ ಪಡುವಂಥ ಕಾರ್ಯಕ್ರಮಗಳನ್ನು, ದೇವರು ಸಂತೋಷ ಪಡುವಂಥ ಕಾರ್ಯಕ್ರಮಗಳನ್ನು ಮಾಡಿ ಪ್ರಿಯರೇ. ಭಕ್ತಿಯಿಂದ ಜೀವಿಸಿ, ದೇವರನ್ನು ಘನಪಡಿಸಿ. ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ ಮುಗಿಸುತ್ತೇನೆ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ನಮ್ಮ ತಂದೆಯಾದ ದೇವರೇ, ವಂದನೆಗಳು, ಸ್ತೋತ್ರಗಳು ತಂದೆ. ನಿಮ್ಮನ್ನು ಕುರಿತು ಮಾತಾಡಿದ್ದೀನಿ ತಂದೆ. 1ನೇ ಶತಮಾನದಲ್ಲಿ ನಿಮ್ಮ ಪ್ರಿಯ ಕುಮಾರನು ಈ ಲೋಕಕ್ಕೆ ಬಂದರು. ನಿಮ್ಮ ಜ್ಞಾನವನ್ನು ಸಾರಿದರು, ನಿಮ್ಮ ಪ್ರೀತಿಯನ್ನು ಸಾರಿದರು, ನಿಮ್ಮನ್ನು ಕುರಿತು ಉನ್ನತವಾಗಿ ಪರಿಚಯ ಮಾಡಿದರು ತಂದೆ. ಕೊನೆಯದಾಗಿ ನಿಮ್ಮ ಮಕ್ಕಳಾಗಿರುವಂಥ ನಮಗೋಸ್ಕರ ಪ್ರಾಣ ತ್ಯಾಗ ಮಾಡಿದರು ತಂದೆ. ತಂದೆಯಾದ ದೇವರೇ, ಅವರು ಮಾಡಿರುವಂಥ ಕೆಲಸವನ್ನು, ನಿಮ್ಮ ಮಗನು ಮಾಡಿರುವಂಥ ಕೆಲಸವನ್ನು ಪ್ರತಿನಿತ್ಯ ನೆನೆಸಿಕೊಂಡು, ನಿಮ್ಮನ್ನು ಪ್ರತಿನಿತ್ಯ ತಂದೆಯಾದ ದೇವರೇ ನೆನೆಸಿಕೊಂಡು ಈ ಲೋಕದಲ್ಲಿ ಭಕ್ತಿಯಿಂದ ಜೀವಿಸಬೇಕು ತಂದೆ. ಹಾಗೆ ಜೀವಿಸುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ ತಂದೆ, ನಮ್ಮೆಲ್ಲರನ್ನು ಕಾಪಾಡಿ ತಂದೆ. ನಿಮಗೋಸ್ಕರ ಕೆಲಸ ಮಾಡಬೇಕು, ನಿಮ್ಮ ಸೇವೆ ಮಾಡಬೇಕು ತಂದೆ, ನಿಮ್ಮನ್ನು ಮಹಿಮೆ ಪಡಿಸಬೇಕು ತಂದೆ, ನಿಮ್ಮನ್ನು ಕೊಂಡಾಡಬೇಕು ತಂದೆ, ಯಾವಾಗಲೂ ಎಲ್ಲ ಸಮಯದಲ್ಲಿ. ಹಾಗೆ ಇರುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ, ನಿಮಗೋಸ್ಕರ ಜೀವಿಸುವಂತೆ ಬಲಪಡಿಸಿ. ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಎಲ್ಲರಿಗೂ ವಂದನೆಗಳು.